ಹಾಯ್ ಹೆಲೋ ಫ್ರೆಂಡ್ಸ್, ನಿಮ್ಮ ಜೊತೆ ನನ್ನ ಪಯಣ ಮೂಸ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೆಲ್ಲ ಒಂದು ಇತಿಹಾಸ ಪ್ರಸಿದ್ಧವಾದ ಹಾಗೂ ನೈಜ ಘಟನೆಗಳು ನಡೆದ ಪುಣ್ಯಸ್ಥಳವಾದ ತೊಡಿಕ್ಕಾನ ಎಂಬ ದೇವಸ್ಥಾನವನ್ನು ತೋರಿಸುತ್ತೇನೆ. ಇಲ್ಲಿಯ ಕಥೆಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ಚಿತ್ರಣಗಳ ಮೂಲಕ ಹೇಳುತ್ತೇನೆ. ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ. ಈ ದೇವಸ್ಥಾನ ಕಥೆ ಅರ್ಥವಾಗಬೇಕಾದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪುರಾಣ ಕಾಲದಲ್ಲಿ ಇಲ್ಲಿ ಕಣ್ವರ ಆಶ್ರಮವಿತ್ತು. ಕಣ್ವ ಮಹರ್ಷಿಗಳು ಗುರುಕುಲ ಶಿಕ್ಷಣ ಕೊಡಿಸುತ್ತಿದ್ದರು. ಕಣ್ವಾಶ್ರಮಕ್ಕೆ ಪಾಂಡವರು ಗುರುಕುಲ ಶಿಕ್ಷಣ ಪಡೆಯಲು ಬರುತ್ತಾರೆ. ಅಲ್ಲಿ ಅವರಿಗೆ ಸತ್ವ ಪರೀಕ್ಷೆ ನಡೆಸಲಾಗುತ್ತದೆ. ಆಗ ಅರ್ಜುನನು ದೇವರ ಗುಂಡಿಯಲ್ಲಿ ಪಾಶುಪತಾಸ್ತ್ರಕ್ಕಾಗಿ ಶಿವನನ್ನು ಕುರಿತಾಗಿ ತಪಸ್ಸು ಮಾಡುತ್ತಾನೆ. ಅದೇ ಸಮಯದಲ್ಲಿ ಗುರುಕುಲದ ಋಷಿಮುನಿಗಳಿಗೆ ಮೂಕಾಸುರನೆಂಬ ರಾಕ್ಷಸನು ಹಿಂಸೆ ಕೊಡುತ್ತಾನೆ. ಮೂಕಾಸುರನು ಹಂದಿಯ ರೂಪ ಧರಿಸಿ ಋಷಿಗಳಿಗೆ ತೊಂದರೆ ಕೊಡುತ್ತಿರಲು ತಪಸ್ಸು ಮಾಡುತ್ತಿದ್ದ ಅರ್ಜುನನು ಮೂಕಾಸುರನೆಂಬ ಹಂದಿಯ ಮೇಲೆ ಬಾಣ ಪ್ರಯೋಗಿಸುತ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಕಿರಾತಕ ವೇಷಧಾರಿಯಾದ ಶಿವನು ಹಂದಿಯ ಮೇಲೆ ಬಾಣ ಪ್ರಯೋಗಿಸುತ್ತಾನೆ. ಹಂದಿಗೆ ತಗುಲಿದ ಬಾಣ ನನ್ನದೇ ಎಂದು ಕಿರಾತಕನಿಗೂ ಅರ್ಜುನನಿಗೂ ಯುದ್ಧ ಪ್ರಾರಂಭವಾಗುತ್ತದೆ. ಇತ್ತ ಬಾಣ ತಗುಲಿದ ಹಂದಿಯು ಬೆಟ್ಟದಿಂದ ಉರುಳುತ್ತಾ ಹೋಗಿ ಬಿದ್ದ ಜಾಗಕ್ಕೆ ಉರುಡೂರು ಎಂದೇ ಹೆಸರಾಯಿತು. ಇತ್ತ ಯುದ್ಧದ ಸಮಯದಲ್ಲಿ ಅರ್ಜುನನು ಕಿರಾತಕ ವೇಷಧಾರಿ ಶಿವನ ಮೇಲೆ ತನ್ನ ಗಾಂಡೀವ ಪ್ರಯೋಗಿಸುವನು. ಗಾಂಡೀವವು ನೇರವಾಗಿ ಹೋಗಿ ಶಿವನ ತಲೆಗೆ ತಾಕಿತು. ಆದ್ದರಿಂದ ಶಿವನ ತಲೆಯಿಂದ ನೆತ್ತರು ಹರಿಯುತ್ತಿರಲು ಪಾರ್ವತಿಯು ತನ್ನ ಸೆರಗಿನಲ್ಲಿ ಒರೆಸುವಳು. ಇತ್ತ ಅರ್ಜುನನು ಮರಳಿನಿಂದ ಅಂದರೆ ನದಿಯ ಬದಿಯ ಹೊಯ್ಗೆಯಿಂದ ಶಿವನ ಲಿಂಗವನ್ನು ಮಾಡಿ ಪೂಜೆಗೈಯಲು ಪೂಜೆಗೆ ಬಳಸುವ ಫಲಪುಷ್ಪಗಳೆಲ್ಲವೂ ಲಿಂಗದ ಬದಲಾಗಿ ಕಿರಾತಕರ ತಲೆಯ ಮೇಲೆ ಬೀಳುತ್ತಿರಲು ಇವರೇ ಶಿವಪಾರ್ವತಿಯರು ಎಂದು ಅರ್ಜುನನಿಗೆ ಮನದಟ್ಟಾಗುತ್ತದೆ. ನಡೆದ ತಪ್ಪುಗಳಿಗೆಲ್ಲ ಕ್ಷಮೆ ಕೇಳಿದ ಅರ್ಜುನನಿಗೆ ಶಿವನು ಪಾಶುಪತಾಸ್ತ್ರವನ್ನು ನೀಡುತ್ತಾನೆ. ಅರ್ಜುನ ರಚಿಸಿದ ಮರಳಿನ ಲಿಂಗದಲ್ಲಿ ಗಾಂಡೀವ ತಗುಲಿದ ಶಿವ ಲಿಂಗರೂಪಿಯಾಗಿ ನೆಲೆಸುತ್ತಾನೆ. ಹೀಗಿರಲು ಒಂದು ದಿನ ಆದಿವಾಸಿ ಮಹಿಳೆಯಾದ ಮಲ್ಲಿ ಎಂಬವಳು ದನಗಳಿಗೆ ಹುಲ್ಲು ತರಲೆಂದು ಅದೇ ಜಾಗಕ್ಕೆ ಬರುತ್ತಾಳೆ. ಹುಲ್ಲು ಕಡಿಯುತ್ತಿದ್ದ ಮಹಿಳೆಯ ಕತ್ತಿ ಏಟಿಗೆ ಕಲ್ಲೊಂದರಿಂದ ರಕ್ತ ಹರಿಯುತ್ತದೆ. ಬೆದರಿದ ಮಹಿಳೆಯು ಕಣ್ವರಿಗೆ ಈ ವಿಷಯ ತಿಳಿಸುವಳು. ಕಣ್ವರು ಬಂದು ಪರೀಕ್ಷಿಸಿ ಇದು ಶಿವಲಿಂಗವೆಂದು ಹೇಳಿ ರಕ್ತ ಬರುತ್ತಿದ್ದ ಕಲ್ಲಿಗೆ ಗಂಧಲೇಪನ ಮಾಡುತ್ತಾರೆ. ಅಲ್ಲಿಂದ ಕಣ್ವರು ಆ ಲಿಂಗಕ್ಕೆ ಮಲ್ಲಿ ಎಂಬವಳಿಗೆ ಲಿಂಗದ ದರ್ಶನವಾಗಿದ್ದರಿಂದ ಮಲ್ಲಿಕಾರ್ಜುನ ಎಂದು ನಾಮಕರಣ ಮಾಡಿ ಪೂಜಿಸಲು ಆರಂಭಿಸಿದರು. ಅಲ್ಲಿಂದ ಹೊರಡಲು ತೀರ್ಮಾನಿಸಿದ ಶಿವಪಾರ್ವತಿಯರಿಗೆ ಸಪ್ತಗಂಗೆಯರು ನೆಲೆಸಿದ್ದ ದೇವರ ಗುಂಡಿಯನ್ನು ದಾಟಲು ಯಾವುದೇ ಮಾರ್ಗ ತೋಚದಾಗ ಶ್ರೀಹರಿಯ ಧ್ಯಾನ ಮಾಡುವರು. ಶ್ರೀಹರಿಯು ಮತ್ಸ್ಯನಾಗಿ ಬಂದು ಶಿವಪಾರ್ವತಿಯರನ್ನು ನದಿ ದಾಟಿಸುವನು. ಹರನಿರುವಲ್ಲಿ ಹರಿಯೂ ಇರುವನು ಎಂಬುದಕ್ಕೆ ಸಾಕ್ಷಿ ಎಂಬಂತೆ ದೇವರ ಗುಂಡಿಯಲ್ಲಿ ನೆಲೆಯಾದ ಶಿವನೊಂದಿಗೆ ಅದೇ ನದಿಯಲ್ಲಿ ಶ್ರೀಹರಿಯು ಮತ್ಸ್ಯನಾಗಿ ನೆಲೆಯಾಗುವನು. ಹರಿಹರರು ಒಂದಾಗಿ ಭಕ್ತಾದಿಗಳ ಕಷ್ಟ ಕೇಳುತ್ತಾ ಚರ್ಮವ್ಯಾಧಿ ಕಾಯಿಲೆಗಳಿಗೆ ಮತ್ಸ್ಯತೀರ್ಥ ಸ್ನಾನದ ಮೂಲಕ ಚರ್ಮ ಕಾಯಿಲೆಗಳು ಪರಿಹಾರವಾಗುವುದು ಎಂಬ ವಾಡಿಕೆಯೂ ಇದೆ. ವಿಷ್ಣು ಮತ್ಸ್ಯರೂಪಿಯಾದ ಫಲವಾಗಿ ಇಂದಿಗೂ ಸಾವಿರಾರು ಮತ್ಸ್ಯಗಳು ಜನ್ಮ ತಾಳಿದ್ದು ಈ ಮೀನುಗಳು ದೇವರ ಮೀನು ಎಂದೇ ಪ್ರಸಿದ್ಧಿ ಪಡೆದಿವೆ. ಕಾನನದ ಮಧ್ಯೆ ನದಿ ಅಂದರೆ ತೋಡು ಇರುವುದರಿಂದ ತೊಡಿಕ್ಕಾನ ಎಂದು ಪ್ರಸಿದ್ಧಿ ಪಡೆದು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಹರಿಹರರು ನೆಲೆಯಾಗಿದ್ದಾರೆ ಈ ಪುಣ್ಯಕ್ಷೇತ್ರದಲ್ಲಿ. ಮಲ್ಲಿ ಎಂಬ ಅಜ್ಜಿಗೆ ಶಿವಲಿಂಗ ಸಿಕ್ಕಿರುವುದರಿಂದ ಈ ದೇವರಿಗೆ ಮಲ್ಲಿಕಾರ್ಜುನ ಎಂದೇ ಹೆಸರು ಬಂದಿದೆ. ನಾನು ವಿಡಿಯೋ ಮಾಡಿದ ರೀತಿ ಇಲ್ಲಿಯ ನೈಜ ಘಟನೆಗಳು ಮತ್ತು ನಾನು ಕತೆ ಹೇಳಿದ ರೀತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನನಗೆ ತಿಳಿದಿರುವಷ್ಟು ಕತೆ ಹೇಳಿದ್ದೇನೆ. ನಿಮಗೆ ಇನ್ನೂ ಹೆಚ್ಚು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.
ನಾನು ಕತೆ ಹೇಳಿದ ರೀತಿಯಲ್ಲಿ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ. ಇಲ್ಲಿಯ ಮೀನುಗಳ ಬಗ್ಗೆಯೂ ವಿಡಿಯೋ ಮಾಡಿದ್ದೇನೆ. ನಿಮಗೆ ಮೀನುಗಳ ಬಗ್ಗೆ ಅನಿಸಿಕೆ ಇರುವುದನ್ನು ಕಮೆಂಟ್ ಮಾಡಿ. ಮೀನುಗಳ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.